ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜನರಿಗೆಲ್ಲ ಕೂಡ ಮಾತಾಡುವಂತ ಅಧಿಕಾರ ಸಿಕ್ಕಿದೆ, ವಾಕ್ ಸ್ವಾತಂತ್ರ್ಯ ಸಿಕ್ಕಿದೆ. ತಪ್ಪಂತಾರ ರೈಟ್ ಅನ್ನಂತ ಸಂದರ್ಭದಲ್ಲಿ ಇವತ್ತು 375 ದಿನಗಳ ಕಾಲ ಅವ್ರಿಗೆ ಕೆಲಸ ಸಿಗ್ತಾ ಇದ್ದಿದ್ರಿಂದ 125 ದಿನಗಳ ಕಾಲ ಅವ್ರಿಗೆ ಕೆಲಸ ಸಿಗ್ತಾ ಇದೆ. 370 ರೂಪಾಯಿ ಕೂಲಿ ಆಗಿದೆ. ಅವ್ರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಇವತ್ತು ಕೇವಲ ನಕಲಿ ಗಾಂಧಿಗಳು ಇವತ್ತು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರ ಹೆಸರನ್ನು ಕಳಿಸ್ಬೇಕು ಅಂತ ಹೇಳಿ ಇಡೀ ದೇಶದಾದ್ಯಂತ ವ್ಯಾಪ್ತಿಯಲ್ಲಿ ಪ್ರೊಟೆಸ್ಟ್ ಅಂತೆ. ಯಾರು ಕೂಡ ಪ್ರೊಟೆಸ್ಟ್ ಅಂದ್ರೆ ಯಾರು ಕಿಮ್ಮತ್ತು ಕೊಡ್ತಾ ಇಲ್ಲ. ಇಲ್ಲಾಂದ್ರೆ ಪ್ರಧಾನಮಂತ್ರಿಗಳಂತ ಮೋದಿಜಿಯವರು ಮಾಡಿರೋದು, ಬಿಜೆಪಿ ಸರ್ಕಾರ ಮಾಡಿರೋದು, ಎನ್ಡಿಎ ಮಾಡಿರೋದು ಚಲೋ ಅಂತ ಇದ್ರ. ಹಂಗಾಗಿ ಇವೆಲ್ಲ ಕೂಡ ಬೋಗಸ್ ಇಲಾಖೆಗಳು ಬಹಳ ದಿನಗಳ ಕಾಲ ಉಳಿಯಲ್ಲ. ಕೇವಲ 3 ರಾಜ್ಯಗಳಲ್ಲಿ 3 ಪಂಗನಾಮ ಇಟ್ಕೊಂಡು ಕೊಟ್ಟಾವ. ಆ 3 ರಾಜ್ಯಗಳಲ್ಲಿ ಮುಗಿದ್ರೆ ಇವ್ರು ಭಾರತ ದೇಶದಲ್ಲಿ ಎಲ್ಲಿ ಕೂಡ ನೆಲೆ ಕೂಡ ಇರಲ್ಲ. ಇವ್ರು ಬೇರೆ ಸಂಸ್ಥೆಗಳು ಕೆತ್ಕೊಂಡು ಹೋಗ್ತಾರ. ನಾವು ಬಹಳ ಸರಿ ಮಾತಾಡುವಂತ ಟೈಮಲ್ಲಿ ಹೇಳ್ತೀವಿ, ಕರ್ನಾಟಕದಲ್ಲಿ ಬೇರೆ ಸಂಸ್ಥೆಗಳು ಬಿಜೆಪಿ ಕಿತ್ತಾಕ, ಜೆಡಿಎಸ್ ಕಾಂಗ್ರೆಸ್ ಅನ್ನು ಕಿತ್ತಾಕ ಅಂತಿದ್ವಿ. ಈ ಪರಿಸ್ಥಿತಿ ನೋಡ್ತಾ ಇದ್ರಿಂದ ಕಾಂಗ್ರೆಸ್ ಅನ್ನು ಇಡೀ ದೇಶದಲ್ಲಿ ಜನರಿಗೆ ಕಿತ್ತಾಕಂತ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಹಿಂಗೆ ಮಾಡ್ಕೊಂಡು ಹೋದ್ರಿಂದ ಆ ರಾಹುಲ್ ಗಾಂಧಿ ಕುಡಿಯೋದು, ಇನ್ನೊಬ್ರು ಬೇಕಾದ್ರೆ ಈ ರೀತಿ ಸಂವಿಧಾನದಲ್ಲಿ ಹುದ್ದೆಯಲ್ಲಿದ್ದಂತವ್ರನ್ನ ಅಪಮಾನ ಮಾಡುವಂತ ಕೆಲಸ ಆಗೋದು, ಪ್ರಧಾನಮಂತ್ರಿಗಳ ಲಘುವಾಗಿ ಮಾತಾಡೋದು. ಆ ಪ್ರಧಾನಮಂತ್ರಿಗಳನ್ನ ಇಲ್ಲಿ ಬೈಯೋದಲ್ಲ, ವಿದೇಶದಲ್ಲಿ ಜರ್ಮನದಲ್ಲಿ ಬೈತಾರೆ. ಇಲ್ಲಿ ಬೈದ್ರೆ ಜನರೆಲ್ಲ ಕಲ್ಲಿಟ್ಕೊಂಡು ಹೊಡಿತಾರೆ ಅಂತ ಹೇಳಿ ವಿದೇಶದಲ್ಲಿ ಬೈದು ಬರ್ತಾರೆ. ಬೈದಂತ ಟೈಮಲ್ಲಿ ಕೂಡ ವಿದೇಶದಲ್ಲಿದ್ದಂತ ಜನಗಳು ಒಪ್ಪುತ್ತಾ ಇಲ್ಲ, ಇವತ್ತು ದೇಶದಲ್ಲಿದ್ದಂತ ಜನಗಳು ಒಪ್ತಾ ಇಲ್ಲ. ಈ ಪಂಗನಾಮ ಇಟ್ಕೊಂಡು 3 ರಾಜ್ಯಗಳಲ್ಲಿ ಏನಿದೆ, ಮುಂಬರುವಂತ ಎಲ್ಲಾ ಚುನಾವಣೆಗಳಲ್ಲಿ 3 ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ನಿರ್ಣಯ ಆಗುತ್ತೆ. ಹಂಗಾಗಿ ಇವತ್ತು ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಒಳ್ಳೆ ಕೆಲಸ, ಗ್ರಾಮದಲ್ಲಿದ್ದಂತ ಜನರಿಗೆ ಖುಷಿ ಪಡಂತ ಕೆಲಸ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಿದ್ದಾರೆ. ಸರಿ, ಬದಲಾವಣೆ ಮೇಲೆ ಒಬ್ಬ ಹೆಣ್ಮಕ್ಳಿಗೆ ಯಾವ ಗೌರವ ಕೊಡ್ಬೇಕಲ್ಲ, ಗೌರವ ಕೊಟ್ಟರೆ ಎಲ್ಲ ಚಲೋ ಇರ್ತಾರೆ ಅಂತ ಎಲ್ಲ ಅಭಿಪ್ರಾಯ. ಹೆಣ್ಮಕ್ಳು ಇದ್ದಂತ ಬಿಜೆಪಿ ಕಾಂಗ್ರೆಸ್ ಪ್ರಶ್ನೆ ಬೇರೆ. ಇವತ್ತು ನಮ್ಮ ಪಾರ್ಟಿಯವರು ಏನ್ ಮಾಡ್ತಾ ಇದ್ರೆ, ಕೇವಲ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಅಲ್ಲಿ ಮಹಿಳೆಯರಿಗೆ ಅಲ್ಲಿ ಅಪಮಾನ ಆಗಿದೆ. ಅಲ್ಲಿ ಇದ್ದಂತ ಟೈಮಲ್ಲಿ ಆ ಹೆಣ್ಮಗಳು ಏನ್ ಮಾಡಿದಾರ ಅದೆಲ್ಲ ಕೂಡ ಬೇಕಿಲ್ಲ. ಈಗಿದ್ದಂತ ಟೈಮಲ್ಲಿ ಆ ಹೆಣ್ಮಗಳು ಏನಾಗಿದೆ ಸರ್, ಹಿಂದೂ ತೆಗಿಬೇಕಾಗ್ತದೆ ಅಲ್ಲ ಅಂದ್ರೆ ಕ್ಯಾರೆಕ್ಟರ್ ಏನಾಗಿದೆ. ಈಗ ಪೊಲೀಸ್ ಹೇಳ್ತಾರೆ ಬಟ್ಟೆ ಬಿಚ್ಕೊಂಡು ಅದು 100 ಬ್ಯಾಕ್ ಗ್ರೌಂಡ್ ಇಲ್ಲ. ನಾನು ಆ ಬ್ಯಾಕ್ ಗ್ರೌಂಡ್ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅಲ್ಲಿದ್ದಂತ ಒಬ್ಬ ಹೆಣ್ಣುಮಗಳಿಗೆ ಅಪಮಾನ ಆಗಿದೆ ಇಲ್ಲ, ಆಗಿಲ್ಲ. ನಾನು ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡ್ತಲ್ಲ. ಈ ದೇಶದಲ್ಲಿದ್ದಂತ ಮಹಿಳೆಯರಿಗೆ ಏನ್ ಗೌರವ ಕೊಟ್ಟಂಗ ಆಗುತ್ತೆ ನೀವು? ಈ ರಾಜ್ಯದಲ್ಲಿದ್ದಂತ ಕಾನೂನು ಯಾವ ರೀತಿ ಕಾಪಾಡಬೇಕಾದಂತ ಮಹಿಳೆಯರಿಗೆ ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ದಾರೆ? ಮಹಾತ್ಮ ಗಾಂಧೀಜಿಯವರು ಇದ್ದಂತ ಟೈಮಲ್ಲಿ ಅವ್ರು ಹೇಳಿದಂತ ಟೈಮಲ್ಲಿ ಹೆಣ್ಮಕ್ಳು ಯಾವತ್ತೋ ರೀತಿಯಲ್ಲಿ ಧೈರ್ಯದಿಂದ, ಗೌರವದಿಂದ ಎಷ್ಟೇ ರಾಜ್ಯ ಅಪಮಾನ ಆಗ್ತದೆ. ಅದ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ನಾವು ಏನ್ ಬೇಕಾಗಿಲ್ಲ. ಒಳ್ಳೆ ಗಾಂಧೀಜಿ ಹೇಳಿದ್ರು 12 ಗಂಟೆ ರಾತ್ರಿಯಲ್ಲಿ ಮಹಿಳೆಯರು ನಿರ್ಭಯವಾಗಿ ಮನೆ ಓಡಾಡಬಹುದು. ಇವತ್ತು ಬಹಳ ಹೆಣ್ಮಕ್ಳು ಓಡಾಡ್ತಾರೆ. ಹೌದಲ್ಲ, ಈ ಪರಿಸ್ಥಿತಿ ಅನ್ನೋದು ನಾನೇ ಹೇಳ್ತೀನಿ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.